ಮುಳುಬಾಗಿಲಿನಲ್ಲಿ ಸಾರ್ವಜನಿಕ ಕ್ರೀಡಾಂಗಣಕ್ಕೆ ಒತ್ತಾಯ. ಸಾರ್ವಜನಿಕ ಕ್ರೀಡಾಂಗಣ ಸಮಿತಿಯಿಂದ ಒತ್ತಾಯ. ಮುಳುಬಾಗಿಲಿನಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣವಾಗಬೇಕು. ಮುಳುಬಾಗಿಲಿನಲ್ಲಿ ಸಾರ್ವಜನಿಕ ಕ್ರೀಡಾಂಗಣಕ್ಕೆ ಒತ್ತಾಯವನ್ನ ಮಾಡಿದ್ದಾರೆ. ಸಾರ್ವಜನಿಕ ಕ್ರೀಡಾಂಗಣ ಸಮಿತಿಯಿಂದ ಒತ್ತಾಯವನ್ನ ಮಾಡಲಾಗಿದೆ. ಮುಳುಬಾಗಿಲಿನಲ್ಲಿ ಸುಸಜ್ಜಿತ ಕ್ರೀಡಾಂಗಣ ನಿರ್ಮಾಣವಾಗಬೇಕು. ಇಲ್ಲಿಯೂ ಸಹ ಪ್ರತಿಭಾವಂತ ಕ್ರೀಡಾಪಟುಗಳಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಿದ್ದಾರೆ. ಆದರೆ ಅವರಿಗೆ ಅಭ್ಯಾಸ ಮಾಡೋದಕ್ಕೆ ಸೂಕ್ತವಾದ ಕ್ರೀಡಾಂಗಣ ಇಲ್ಲ. ಇಲ್ಲಿನ ಯುವಕರು ಪಿಸಿ ಆರ್ಮಿಗೆ ಹೋಗಲು ಪ್ರಾಕ್ಟೀಸ್ ಮುಖ್ಯವಾಗುತ್ತೆ. ಹಾಗಾಗಿ ಒಂದು ಕ್ರೀಡಾಂಗಣ ಬೇಕೇ ಬೇಕು. ಮುಳುಬಾಗಿಲು ಹೊರವಲಯದಲ್ಲಿ ಕ್ರೀಡಾಂಗಣವನ್ನ ನಿರ್ಮಿಸಬೇಕು. ಕನಿಷ್ಠ 5 ಎಕರೆ ಪ್ರದೇಶದಲ್ಲಿ ಕ್ರೀಡಾಂಗಣ ನಿರ್ಮಿಸಬೇಕು. ಮುಳಬಾಗಿಲಿನಲ್ಲಿ ಸಾರ್ವಜನಿಕ ಕ್ರೀಡಾಂಗಣಕ್ಕೆ ಒತ್ತಾಯವನ್ನ ನೀಡಿ ಸಾರ್ವಜನಿಕ ಕ್ರೀಡಾಂಗಣ ಸಮಿತಿಯಿಂದ ಒತ್ತಾಯವನ್ನ ಮಾಡಿದ್ದಾರೆ. ಇದುವರೆಗೂ ಯಾವುದೇ ಒಬ್ಬ MLA ಸಾಹೇಬರಾಗ್ಬೋದು ಮತ್ತೊಬ್ಬರು ಯಾರು ಇದ್ರ ಮೇಲೆ ಗಮನ ಹರಿಸಿಲ್ಲ. ನಾವು ಮುಂಚೆ ಇದ್ದ MLA ಸಾಹೇಬರಿಗೂ ಮತ್ತೆ ಈಗಿರೋ MLA ಸಾಹೇಬರು ಸೆಷನ್ ಅಲ್ಲಿ ಮಾತಾಡಿದ್ದಾರೆ. ಕ್ರೀಡಾಂಗಣ ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು, ಇನ್ನ ಮಾಡ್ಕೊಡ್ತಾ ಇಲ್ಲ. ಇವಾಗ ಆಗಸ್ಟ್ 15 ಬಂತು. ಆದ್ರಿಂದ ಹೋರಾಟಗಳು ಇನ್ನ ಆಗಸ್ಟ್ 15 ಮುಗಿಸ್ಕೊಂಡು ಸೆಷನ್ ಮುಗಿಸ್ಕೊಂಡ್ಮೇಲೆ ನಮ್ಮ ಹೋರಾಟ ಮುಳಬಾಗಿಲು ತಾಲೂಕಿನ ಹೋರಾಟ ತುಂಬಾ ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊಂಡಿದ್ವಿ. ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಯಾವುದೇ ಒಬ್ಬ ನಮ್ಮ ಮುಳಬಾಗಿಲು ಶಾಸಕರು ಪ್ರತಿಯೊಬ್ಬ ನಾಗರಿಕರಲ್ಲಿ ಒಂದು ವಿನಂತಿ, ಕ್ರೀಡಾಂಗಣಕ್ಕೆ ಎಲ್ಲರೂ ಯುವಕರು ಒಗ್ಗಟ್ಟಿಂದ ಓಡಾಡಿ ಕ್ರೀಡಾಂಗಣ ಮಾಡಿಲ್ಲ ಅಂದಾಗ ನಾವು ಮುಳಬಾಗಿಲಿಂದ ಬೆಂಗಳೂರು ವಿಧಾನಸೌಧವರೆಗೂ. ಎಲ್ಲರಿಗೂ ನಮಸ್ಕಾರ. ಮುಳಬಾಗಿಲು ಸಾಮಾಜಿಕ ಹೋರಾಟ ಕ್ರೀಡಾ ಸಮಿತಿ ಅಂತ ಒಂದು 6 ವರ್ಷದಿಂದ ಒಂದು ಕಮಿಟಿ ಮಾಡಿದ್ರು. ಎಲ್ಲ ನಮ್ಮ ಸಂಘ ಸಂಸ್ಥೆಗಳು, ನೌಕರ ಸಂಘ ಆಗ್ಬೋದು, ಎಲ್ಲ ಸಂಘಟನೆಗಳು ಸೇರಿ ಮುಳಬಾಗಿಲು ತಾಲೂಕಿಗೆ ಒಂದು ಸುಸಜ್ಜಿತವಾದ ಕ್ರೀಡಾಂಗಣ ಬೇಕು ಅಂತ. ಇದುವರೆಗೂ ಯಾವುದೇ ಒಬ್ಬ MLA ಸಾಹೇಬರಾಗ್ಬೋದು ಮತ್ತೊಬ್ಬರು ಯಾರ ಶಾಶ್ವತವಾಗಿ ನಿಮ್ಗೆ ಹೆಸರು ಉಳಿಯುತ್ತೆ ಅಂತ ಹೇಳ್ತಾ ಈ ಕೆಲಸ ತಾವು ಮಾಡಿಕೊಳ್ಬೇಕು. ಹೊರಗಡೆ ಮುಳಬಾಗಿಲಿಗೆ ಹತ್ತಿರ ಇರಬೇಕು. ಆ ಒಂದು ಜಾಗವನ್ನು ನಿರ್ಮಾಣ ಮಾಡಿಕೊಟ್ರೆ ನಿಜವಾಗ್ಲೂ ಕೂಡ ಇದರಲ್ಲಿ ಇನ್ನೊಂದು ಮನವಿ ಮಾಡ್ಕೊಂತೀನಿ. ಯಾರೇ ನಮಗೆ 3 ರಿಂದ 5 ಎಕರೆ ಜಾಗವನ್ನ ನಿರ್ಮಾಣ ಕೊಡ್ತಾರೋ ಅವ್ರ ಹೆಸರು ಶಾಶ್ವತವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಉಳಿಯುತ್ತೆ ಅಂತ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮತ್ತೊಂದು ವಿಚಾರ, ನಾವೆಲ್ಲರೂ